ಮಿಂಚಿಂಗ್ ಹೊಸ ಡ್ರೆಸ್ ಹಾಕೊಂಡು ಭಾರಿ ಜೋರ ಐತೆ ರಕ್ಷಾ ಬಂಧನ. ಅಜ್ಜಿ ನಮ್ಮಿಬ್ರೊಳಗೆ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ? ನಿಮ್ಮಿಬ್ರೊಳಗೆ ಇಬ್ರು ಚಂದ ಕಾಣತ್ತೀರಿ. ಏನು ಯಾರು ಹೆಚ್ಚುನೂ ಇಲ್ಲ ಕಮ್ಮಿನೂ ಇಲ್ಲ, ಭಾರಿ ಚಂದ ಕಾಣಿಸತ್ತೀರಿ. ಪುಟ್ಟಿ ಅಂತ್ರು ನೋಡಿ ಒಳ್ಳೆ ದೊಡ್ಡ ಹುಡುಗಿ ಕಂಡಂಗೆ ಕಾಣತ್ತ. ಮತ್ ನಾನು ಅಯ್ಯ ಬೇಡ, ನೀನು ದೊಡ್ಡವನ ಕಾಣತ್ತಿ. ಪುಟ್ಟಿ ಯಾಕನ್ನಿ ಅಂದ್ರೆ ಮೊನ್ನೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿರ್ಲಿಲ್ಲ ಕಿವಿನೋ ಅವು ಮತ್ತೆ ಬಿಂದಿ ಸರ ಎಲ್ಲ ಹಾಕೊಂಡಿದ್ದಾಳೆ ಲೆಹಂಗಾದೊಳಗೆ, ಅದಕ್ಕೆ ದೊಡ್ಡ ಹುಡುಗಿ ಕಂಡಂಗೆ ಕಾಣತ್ತ ಅಂತ ಅನ್ನಿ. ನೀನು ಕಾಣತ್ತೆ ಅಲ್ಲ, ಒಳ್ಳೆ ಮದುವೆ ಹುಡುಗ ಕಂಡಂಗೆ ಕಾಣತ್ತಿ ನೀನು. ಹೌದಾ? ಹೋಗಜ್ಜಿ, ಪುಟ್ಟಿಗಷ್ಟು ದೊಡ್ಡ ಹುಡುಗಿ ಅಂದಿ, ನಂಗೆ ದೊಡ್ಡ ಹುಡುಗನ ಅಂದಿಲ್ಲ ನೀನು. ಅಯ್ಯೋ ಶಿವನೇ, ಇವನಿಗೆ ಹೇಳೋದು. ಆತಗೋ, ನೀನ ದೊಡ್ಡ ಹುಡುಗ ಕಣ್ಣಂಗೆ ಕಾಣತಿ, ಪುಟ್ಟಿನ ಇನ್ನು ಚಿಕ್ಕವಳು ಕಣ್ಣಂಗೆ ಕಾಣತ ಆತ. ಅಮ್ಮ ಏನ್ ಮಾಡತೈತೆ? ಗಂಗಾ ಬಂದಿರತ್ತೆ, ಆರತಿ ತಟ್ಟೆ ಅದು ಎಲ್ಲ ರೆಡಿ ಮಾಡ್ಕೊಳತ್ತೀನ್ರಿ. ಹೌದೇ? ಸಾವಕಾಶ ತಗೊಂಡ್ ಬಾ, ಏನು ಅರ್ಜೆಂಟ್ ಇಲ್ಲ, ಇದಕ್ಕೇನು ಲೇಟ್ ಆದ್ರೂ ನಡೀತೈತೆ. ದೇವ್ರ ಮುಂದೆನ ಕಟ್ಸೊಂತಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕದು ಮನೆ ತಗೊಂಡಿರೋದಿತ್ತು, ಏನದು ಅಟ್ಟದ ಮ್ಯಾಗ ಇಟ್ಟಿನ ಇಲ್ಲ ಇತ್ತಡಿ, ಮೂಲ್ಯಾಗ ಐತೆ, ಇದು ತಗೊಳೋಣ. ಪುಟ್ಟಿ ಗುಂಡ ಬರಪ್ಪ, ಏನು ಇಲ್ಲಿ ಕುಂದ್ರ ಬರ್ರಿ. ಇಲ್ಲ ಅಂತಂದ್ರೆ ಫಸ್ಟ್ ದೇವ್ರಿಗೆ ಕೈ ಮುಗಿ ಬರ್ರಿ, ರಾಖಿ ಕೊಟ್ಟೋ ಮೊದ್ಲು ದೇವ್ರಿಗೆ ಕೈ ಮುಗಿರಿ ಚಂದಾಗಿ. ಆತಜ್ಜಿ ಗುಂಡ ಬಾ, ಕೈ ಮುಗಿರಿ. ಕೈ ಮುಗ್ದು ಚಂದಾಗಿ ಬೇಡ್ಕೋರಿ ದೇವ್ರ ಹತ್ರಕ್ಕೆ. ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ದೇವ್ರೆ, ನಾವು ಹಠ ಮಾಡ್ದಂಗೆ ನೋಡ್ಕೋ, ಏನೇನಾದ್ರೂ ಬೇಡ್ಕೊಳ್ರಿ. ಸಣ್ಣ ಮಕ್ಳು ಬೇಡಿದ್ದನ್ನೆಲ್ಲ ಕೊಡ್ತಾರ ದೇವ್ರೆ. ಹೌದೇನಜ್ಜಿ? ನಾನು ಬೇಡ್ಕೋತೀನಿ. ದೇವ್ರೆ ಭೂಮಿ ಮೇಲೆ ಇರೋ ಎಲ್ಲರಿಗೂ ಒಳ್ಳೇದು ಮಾಡು. ಅಕ್ಕ ನಾನು ಹಠ ಮಾಡ್ದಂಗೆ ನೋಡ್ಕೊ. ನಾನು ಸ್ವಲ್ಪ ಹಠ ಮಾಡ್ತೀನಿ, ಯಾಕಂದ್ರೆ ನಾನು ಸಣ್ಣವನು. ಅಕ್ಕ ಹಠ ಮಾಡ್ದಂಗೆ ನೋಡ್ಕೊ. ಮತ್ತು ಅಕ್ಕ ನಾನು ಹೊಡಿಬಾರ್ದು ಹಂಗೆ ಮಾಡು. ಮತ್ತು ಸ್ಕೂಲಿಂದ ಬಂದ ತಕ್ಷಣ ನಾನು ಅವಳು ಬ್ಯಾಗ್ ಚೆಕ್ ಮಾಡ್ತೀನಿ, ಆವಾಗ ಅವಳಿಗೆ ಗೊತ್ತಾಗ್ದಂಗೆ ಮಾಡು. ನಾನು ಪೆನ್ಸಿಲ್ಲು ರಬ್ಬಲ್ಲು ಏನು ತಗೊಂಡ್ರು ನೀನು ಇನ್ನೊಂದು ಹಾಕಿಟ್ಬಿಡು ಅದರಲ್ಲಿ, ಆ ಥರ ಜಾದು ಮಂತ್ರ ಮಾಡು ಪ್ಲೀಸ್ ದೇವ್ರೆ. ಮತ್ತು ಶಾಲೆಗೆ ಹೋಗ್ತೀನಿ ನೋಡು, ಆವಾಗ ರೋಡ್ ಮೇಲೆ 1 ರೂಪಾಯಿ ಇಲ್ಲ 2 ರೂಪಾಯಿ ಬಿದ್ದಿರೋ ಸಿಗೋ ಥರ ಮಾಡು. ಮತ್ತು ಅಷ್ಟ, ಮತ್ತೇನಾದರೂ ಇದ್ರೆ ಮತ್ತೆ ಬೇಡ್ಕೋತೀನಿ ಆಯ್ತಾ? ಅಷ್ಟ ದೇವ್ರೆ. ಅಮ್ಮ ತಾಯಿ ಲಕ್ಷ್ಮೀ ಮಾತಾ ಎಲ್ಲರಿಗೂ ಒಳ್ಳೇದು ಮಾಡು. ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡು. ನನ್ನ ಮುದ್ದಿನ ತಮ್ಮನಿಗೆ ಹಠ ಮಾಡ್ದಂಗೆ ನೋಡ್ಕೊ, ಅವ್ನು ತುಂಬ ಒಳ್ಳೆಯವನು. ಅವಾಗ ಒಂದೊಂದ್ಸಲ ಹಠ ಮಾಡ್ತಾನೆ, ದಯವಿಟ್ಟು ಕ್ಷಮಿಸು ಅವನಿಗೆ. ಮತ್ತು ಇವಾಗ ಅವನು ನಿನ್ನ ಹತ್ರ ಗೊತ್ತು ಆಗದೆ ಇರೋದನ್ನ ಬೇಡ್ಕೊಂಡಿರ್ತಾನಂತೆ, ಆಗೋಂಗಿದ್ರೆ ಮಾತ್ರ ಕೊಡು, ಇಲ್ಲ ಅಂತಂದ್ರೆ ಬೇಡ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪುಟ್ಟಿ ದೇವ್ರ ಹತ್ರಕ್ಕೆ ನೀನೇನು ಬೇಡ್ಕೊಂಡಿ? ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡೆ, ನೀನು? ಹೌದಾ? ನಾನು ಅದ ಬೇಡ್ಕೊಂಡಿ. ಕೈ ಮುಗಿದ್ರೆ ಆತದ ಬರ್ರಿ, ಇಲ್ಲಿ ಮನೆ ಹಾಕ್ತೀನಿ ಕುಂದ್ರ ಬರ್ರಿ. ನಿಮ್ಮ ಅಜ್ಜ ಎತ್ಲ ಹೋತೆ ಹೇಳಿ, ನೀ ರಾಖಿ ಕಟ್ಟೋದಾಕೈತೆ ಏನೋ ಇವತ್ತು, ಅದು ಅಂಗಡಿಯಾಗ ಸ್ವೀಟ್ ಬಾಕ್ಸ್ ಸಿಕ್ಕಿದ್ರೆ ತಂದು ಕೊಡಪ್ಪ ಅಂತ ಹೇಳಿದ್ರೆ ಏನು ಕೇಳೋದಿಲ್ಲ ಬಿಡೋದಿಲ್ಲ, ಓತೇನೋ ನೋಡು ಹೊಲಕ್ಕೆ. ಏನು ಮಾಡೋದು ತಗೋ, ಏನು ಬಾಯಿ ಸಿಹಿ ಮಾಡೋದು, ಒಬ್ರಿಗೊಬ್ರು ತಿನ್ಸೋದು. ಬೇಸನ್ ಲಾಡು ಐತೆ ಗಂಗಾ, ಅದು ಆರತಿ ತಟ್ಟೆ ಒಳಗೆ ಬೇಸನ್ ಲಾಡು ಹಾಕೊಂಡು ಬರವ. ಏನು ಮಾಡೋದು ಮತ್ತೆ, ಸ್ವೀಟ್ ಇಲ್ಲ, ಯಾವ್ದಾದ್ರು ಮತ್ತೆ ಬಿಸ್ಕೆಟು ಆಗೋದಿಲ್ಲ. ಬೇಡ ತಗೋ, ಬಿಸ್ಕೆಟ್ ಬೇಡ, ಇದೇ ಇರಲಿ ಬೇಸನ್ ಲಾಡುನ. ಅಯ್ಯ ಬಂದೆ, ಬಾ ಬಾ. ನಾನು ಮತ್ತೆ ಏನಾದ್ರೂ ಆರತಿ ತಟ್ಟೆ ಈ ಕಡೆಗೆ ತಗೊಂಡು ಬರೋಣಂತ ಬರತ್ತಿದ್ನಿ. ತಡಿಯವ, ಕಸ ಗುಡಿಸಿರೋದೈತಲ್ಲ ಇಲ್ಲಿ, ಮನೆ ಹಾಕ್ತೀನಿ ತಡಿಯವ್ರಿ. ಮುಂಜಾನೆ ಕಸ ಗುಡಿಸಿ ನೆಲ ಒರೆಸಿರೋದೈತ್ರಿ. ಇವ್ರು ನೋಡವ ಇನ್ನೂ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ, ಅಷ್ಟೇನು ಬೇಡ್ಕೊಳತಾರೆ. ಆತತ್ ಬೇಡ್ಕೊರಿ. ಇವತ್ತು ರಕ್ಷಾ ಬಂಧನ ಐತೆ, ಏನೇನೋ ಬೇಡ್ಕೊಳತ್ತಾರ ಅಕ್ಕ ತಮ್ಮ. ಮನೆ ಎಲ್ಲೈತದೆ? ಇಲ್ಲ, ದೇವ್ರ ಫೋಟೋ ಹತ್ರ ಕೈ ತಡಿ ತಗೋತೀನಿ. ಪುಟ್ಟಿ ಬಾಳ್ ಗಟ್ಟಿ ಕಟ್ಟಬೇಡ, ಚಂದಾಗ ಅಕ್ಕ ಅಂತಿಲ್ಲ. ಇವತ್ತೊಂದ್ ದಿನ ರಕ್ಷಾ ಬಂಧನ ಐತೆ, ಏನ್ ಅವಾಗಿಂದ ಹಚ್ಚಿಬಿಟ್ಟಿದನ್ ನೋಡಾತೀನಿ. ಪುಟ್ಟಿ ಅನ್ಕೊಂತೆ ರಾಖಿ ಕಟ್ಸ್ಕೊಳತಿ ಅಕ್ಕ ಅನ್ನೆ. ನನಗೂ ಗುಂಡ ಅಂತಾಳಜ್ಜಿ. ನಿನ್ನ ಹೆಸರು ಗುಂಡಾನಲ್ಲ, ಅದಕ್ಕೆ ಗುಂಡ ಅಂತ ಕರೆಯತಾಳೆ. ಮತ್ ಪುಟ್ಟಿ ಹೆಸರು? ಆಕಿ ಹೆಸರು ಪುಟ್ಟಿನ, ಮತ್ ನಾನಕ್ಕ ಅಕ್ಕ ಅನ್ಬೇಕು? ಅಯ್ಯೋ ಶಿವನೇ, ಹಿಂಗ ತಿನ್ನಿದ ಕತೆ ನನಗೆ ಅರ್ಥನ ಆಗತ್ತಿಲ್ಲ. ಏನ್ ಅನ್ನತ್ತೆ ನೀವು ಅಂತ ಯೋಚನೆ ಮಾಡತ್ತೀನಿ ನಾನು. ಎಷ್ಟಾದ್ರೂ ನಿನ್ಕಿಂತ ದೊಡ್ಡೋಳಪ್ಪ ಅವಳು. ಈ ಭೂಮಿ ಮ್ಯಾಗ ನಿನ್ಕಿಂತ ಮುಂಚೆನ ಬಂದಿದ್ದಾಳ, ಅದಕ್ಕೆ ಅಕ್ಕ ಅನ್ಬೇಕು. ಇವಾಗ ನೋಡಿ, ನಿಮ್ಮಮ್ಮ ನನಗೆ ಯಾಕೆ ಅತ್ತೆ ಅಂತೈತೆ ಹೇಳಿ? ನನ್ನ ಹೆಸರಿಂದ ಯಾಕೆ ಕರೆಯಲ್ಲ? ಮತ್ತು ನಾನು ದೊಡ್ಡವಳೆ, ಅದಕ್ಕೆ ನಂಗೆ ಅತ್ತೆ ಅಂತೈತೆ. ಮತ್ತು ಅಜ್ಜಂಗೆ ಯಾಕೆ ಮಾವ ಅಂತೈತೆ ಹೇಳಿ? ದೊಡ್ಡವರಿಗೆ ಅದೇನದು ರಿಸ್ಪೀಟ್ ಕೊಡ್ಬೇಕು. ಹೌದಾ? ಮತ್ತು ನನಗೆ ಯಾಕೆ ಭೂಮಿ ಮೇಲೆ ಜಲ್ದಿ ಕರ್ಕೊಂಡು ಬಂದಿಲ್ಲ ನೀವು? ನಾನು ಅಲ್ಲೇವ, ಇಂಥ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯವ ಇವನಿಗೆ? ಗಂಗಾ ಕೇಳಿಸ್ಕೊಂಡಿ? ಕೇಳಿಸ್ಕೊಂಡಿರಿ, ಭಾರಿ ತರ್ಲೆ ನನ್ನ ಮಗ ಇದ್ದಾನ್ರಿ ಅವನು. ಪುಟ್ಟಿ ಗುಂಡ, ಇವತ್ತು ರಕ್ಷಾ ಬಂಧನ ಐತೆ, ಏನು ಬೇರೆದದು ಮಾತಾಡಬಾರ್ದು. ಸುಮ್ಮನೆ ರಾಖಿ ಕಟ್ಸ್ಕೋಬೇಕು ನೀನು. ಪುಟ್ಟಿ, ಅದು ರಾಖಿ ಕಟ್ಟೋದಾದ್ರೆ ತಗೋ, ಇದು ಆರತಿ ಬೆಳಗವ್ನಿಗೆ, ಆರತಿ ಬೆಳಗ್ಗೆ ಸ್ವೀಟ್ ತಿನ್ಸು.
ಹ್ಞೂ ಆಯ್ತಮ್ಮ. ಗುಂಡ ಗಟ್ಟಿ ಕಟ್ಟಾತೀನಿ, ಬಿಚ್ಕೋಬಾರ್ದು ನೋಡು. ಭಾಳ ಗಟ್ಟಿ ಕಟ್ಬೇಡ, ಮತ್ತೆ ಇದಾಕೈತೆ ಹಂಗ ಹಿಂಗ್ ಬೆರಳಿಟ್ಟು ಕಟ್ಟ, ಅದ್ರ ಮ್ಯಾಗ ಕಟ್ಟಿದ್ರೆ ಕರೆಕ್ಟಾಗಿ ಆಕೈತೆ. ಬಿಚ್ಕೋಬೇಡಪ್ಪಯ್ಯ. ಹ್ಮ್, ಒಂದ್ ತಿಂಗಳ ಮಟ ಆದ್ರೆ ಇಡ್ಬೇಕು ನೋಡೋದು ದಾರ. ಎರಡ ದಿನಕ್ಕಂದ್ರೆ ಕಳೆದೋತಜ್ಜಿ ಅಂತ ನಾವಾಗಿನ ಕಾಲದೊಳಗೆಲ್ಲ ಹನ್ನೊಂದ್ರಾಗ ರಾಖಿ ಕಟ್ಟಿದ್ರೆ ಒಂದ್ ವರ್ಷದ ಮಟ ಇಟ್ಕೊಳತಿದ್ರ. ಆ ದಾರ ಹಳೇದಾಗಿ ಹೋದ್ರು ಮತ್ತ ರಾಖಿ ಹಬ್ಬ ಬರ್ತೈತ್ ನೋಡಿ, ಅವಾಗ ದಾರ ಬಿಚ್ಚಿನ ಹೊಸ ರಾಖಿ ಕಟ್ತಿದ್ರು. ಆ ತರ ಇರ್ತಿತ್ತು. ಇವಾಗಿನ ಕಾಲದೊಳಗೇನೆ ಫ್ಯಾಷನ್ ಅನ್ಕೊಂತ ಎಲ್ಲ ರಾಖಿ ಬಿಚ್ಚಿಟ್ಟು ಒಂದೊಂದು ರಾಖಿ ಇಟ್ಕೋತಾರ. ಹಂಗ್ ಮಾಡ್ಬಾರ್ದೆ. ತಂಗಿಯರ್ ಅಕ್ಕಂದ್ರ ಕಟ್ಟಿರೋ ರಾಖಿ ಇಟ್ಕೋಬೇಕು ಒಂದ್ 2 ತಿಂಗಳ ಮಟ ಆದ್ರು. ಹೌದಾ? ಹ್ಞೂನಪ್ಪಯ್ಯ. ಒಂದ್ ತಿಂಗಳ ಮಟ ಇಟ್ಕೋ ಸಾಕು, ಒಂದ್ ವರ್ಷದ ಮಟ ಏನ್ ಬೇಡ. ಮತ್ತೆ ಈಗ ರಾಖಿ ಕಟ್ಟಾತಾಳ ನಿಮ್ಮ ಅಕ್ಕ. ತಂಗಿ ಅಕ್ಕ ಯಾರಾದ್ರ ಆಗಿರ್ಲಿ, ಯಾಕೆ ರಾಖಿ ಕಟ್ತಾರ ಹೇಳಿ? ಅಣ್ಣ ತಮ್ಮಂದ್ರಿಗೆ ರಕ್ಷಣೆ ಮಾಡ್ಲಿ, ಕಷ್ಟ ಸುಖದಲ್ಲಿ ಆಗ್ಲಿ ಅಂತ ರಾಖಿ ಕಟ್ತಾರ. ನೀನು ಅಷ್ಟ ಪುಟ್ಟಿ, ಆಮೇಲೆ ಮದುವೆ ಮಾಡ್ಕೊಂಡು ಹೋದ್ರು ನೀನು ಅವಳು ಯಾವಾಗ ಬಂದ್ರು ಚಂದಾಗಿ ನೋಡ್ಕೋಬೇಕು. ಹ್ಞೂ ಆತಜ್ಜಿ. ಪುಟ್ಟಿ ಯಾವಾಗ ಮದುವೆ ಮಾಡ್ಕೊಂಡು ಹೋಗ್ತಾಳೆ? ಗುಂಡ ಸುಮ್ಮನೆ ಇರ್ತಾ ಇಲ್ಲ. ಅಯ್ಯವ ಬಿಟ್ರೆ ಈಗ ಮದುವೆ ಮಾಡಿ ಕಳಿಸ್ಬಿಡ್ತಾನವ ನಿನ್ ಮಗ. ಇನ್ನು ದೊಡ್ಡಾಕೆ ಆಗ್ಬೇಕು ಅವಳು, ಆಮೇಲೆ ಮದುವೆ ಮಾಡಿ ಕಳ್ಸೋದು. ನಾನು ಹೇಳ್ತಿರೋದು, ರಾಖಿ ಪ್ರತಿ ವರ್ಷನೂ ಮತ್ತೆ ರಾಖಿ ಕಟ್ಟಕ್ ಬರ್ತಾಳಲ್ಲ, ಯಾವಾಗ ಬಂದ್ರು ನೀನ್ ಚಂದಾಗಿ ನೋಡ್ಕೋಬೇಕು ಅನ್ನತೀನಿ. ಏನ ಮದುವೆ ಮಾಡ್ಕೊಂಡು ಹೋಗ್ತಾ ಅಂತಂದ್ರೆ ಇನ್ನು ಈಗ ಕಳಿಸ್ತಾರ ಅನ್ಕೊಂಡಿನಿ. ಬೇಡ ಒಂದೊಂದು ಆತದ. ಪುಟ್ಟಿ ತಗೊಳವ, ಆತೆ ಕಟ್ಟೋದದೆ, ಜಲ್ದಿ ಕಟ್ಟಿ. ಎಷ್ಟೊತ್ತದೆ? ಗಂಗ ಅದ್ ಕೊಡಿಲ್ಲ, ಆರತಿ ತಟ್ಟೆ ಕೊಡಿಲ್ಲ, ಕೊಡ್ತೀನಿ ಆಕಿ. ಗಂಗ ಆರತಿ ಮಾಡತಾಳೆ. ಯಾವ್ದಾದ್ರು ಒಂದು ಹಾಡು ಗೊತ್ತಿದ್ರೆ ಹಾಡವ. ಎಲ್ಲಾ ಹಬ್ಬಗಳಿಗೂ ಹಾಡಾಡ್ತಿ. ರಕ್ಷಾ ಬಂಧನ ಐತೆ ನೋಡವ್ರು ಇಬ್ರಿಗೂ ಮ್ಯಾಚ್ ಆಗೋಂಗ ಯಾವ್ದಾದ್ರ ಹಾಡೈತ? ಹಾಡ್ರಿ. ಗೊತ್ತೈತೆ, ಆದ್ರೆ ಅಷ್ಟೊಂದು ದಾಟಿ ಬರೋದಿಲ್ರಿ ನನ್ಗೆ. ಹೆಂಗ್ ಬರ್ತೈತಂಗ ಹಾಡು. ದಾಟಿನ ಮಾಡಿ ಹಾಡ್ಬೇಕಂತ ಏನಿಲ್ಲ. ಯಾರಿದಾರ ಇಲ್ಲಿ? ನಾವು 4 ಇದ್ದೀವಿ. ಹಾಡೊಂದು, ಅವ್ರಿಗೂ ಖುಷಿ ಆಕೈತೆ. ಆಯ್ತ್ರಿ. ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ತಮ್ಮಯ್ಯ, ಕಣ್ಣ ಮುಂದೆ ಬಾಳಿ ಬೆಳಗು ಕಂದಯ್ಯ ನನ್ನ ತಮ್ಮಯ್ಯ. ಅಕ್ಕ ಅನ್ನೋ ಹಾಲೆರವೆ, ಅಮ್ಮ ಅನ್ನೋ ಉಸಿರೆರವೆ, ಚಂದ ಮಾಮ ಓ ಚಂದ ಮಾಮ, ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ತಮ್ಮಯ್ಯ. ಭಾವನ ಹೆಗಲಿನ ಕೂಸಾಗಿ ಈ ಊರೆಲ್ಲ ನಿನ್ನ ಮಾತಾಗಿ, ಆ ಮಾತೆಲ್ಲ ನನ್ನ ಹಾಡಾಗಿ, ಅಕ್ಕನ ಮನೆಗೆ ನೀ ಹೆಗಲಾಗಿ, ನನ್ನ ತವರೊಡಲ ಉರಿ ತಂಪಾಗಿ, ಪ್ರತಿ ಸಂಕ್ರಾಂತಿ ಸುಗ್ಗಿ ಸೊಂಪಾಗಿ. ಓ ಆ ಮನೆಗೂ ಈ ಮನೆಗೂ ದೀಪದಳು ನೀನಿರಲು, ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ತಮ್ಮಯ್ಯ, ಕಣ್ಣ ಮುಂದೆ ಬಾಳಿ ಬೆಳಗು ಕಂದಯ್ಯ ನನ್ನ ತಮ್ಮಯ್ಯ. ಅಕ್ಕ ಅನ್ನೋ ಹಾಲೆರವೆ, ಅಮ್ಮ ಅನ್ನೋ ಉಸಿರೆರವೆ, ಚಂದ ಮಾಮ ಓ ಚಂದ ಮಾಮ. ಅಷ್ಟೇ ರೀ ಅತ್ತೆ. ನೋಡಿ ಬರಲ್ಲ ಅಂದೆ, ಎಷ್ಟು ಚಂದಾಗ ಆಡ್ದಿ. ದಾಟಿ ಬರ್ತಾವದೆ, ಕಲ್ತ್ಕೋಬೇಕಷ್ಟೇ. ಆತದೆ. ಪುಟ್ಟಿ ಅದ ಆರತಿ ತಟ್ಟೆ ಕೊಡವ ಈ ಕಡೆ. ಆತಜ್ಜಿ. ಕೊಡಿಲಿ. ಹಂಗ ಆರತಿ ತಟ್ಟಾಗ ಬೇಸನ್ ಲಾಡು ಐತ್ ನೋಡ್, ತಿನ್ಸವನಿಗೆ. ತಗೊಳಗುಂಡ ಮಾಡು. ಪುಟ್ಟಿ ನಂಗ್ ಲಾಡು ಬೇಡ. ಏನಾಗಲ್ಲ, ತಿನ್ನು. ಏನಂತ ಒಂದೆ ನೋಡಜ್ಜಿ, ತಿನ್ಸಾಕ್ ಹೋದ್ರ ಆನ ಮಾಡತ್ತಿಲ್ಲ, ಅವನಿಗೆ ಲಾಡು ಬೇಡ ಅಂತ. ಯಾಕಪ್ಪಯ್ಯ ಲಾಡು ಬೇಡ? ಇಲ್ಲಂತಂದ್ರೆ ಸಕ್ಕರೆ ತಗೊಂಡ್ ಬರಕ್ ಹೇಳಿ, ಒಂಚೂರ್ ತಿನ್ನು, ಏನಾಗೋದಿಲ್ಲ. ಹೋಗಜ್ಜಿ, ನಂಗೆ ಸಕ್ಕರೆ ಬೇಡ. ಇವನೇನವ ಹಿಂಗನತಾನೆ. ಒಂಚೂರ್ ಬಾಯಿ ಸಿಹಿ ಮಾಡಪ್ಪಯ್ಯ, ಆಮೇಲೆ ನಿಂಗೆ ಏನ್ ಬೇಕು ಅದು ಕೊಡಿಸ್ತೀನಿ ಅಂಗಡಿ ಕರ್ಕೊಂಡೋಗಿ. ಮೈಸೂರು ಪಾಕ್ ಮತ್ತೆ ಸ್ವೀಟ್ ಬಾಕ್ಸ್. ನಿಮ್ಮ ಅಜ್ಜ ಹೋತ, ಇಲ್ಲ ಅಂತಂದ್ರೆ ತರಿಸ್ಬೇಕಂತಿದ್ನಿ ನಾನು. ಏನ್ ಮಾಡೋದು, ಅಜ್ಜ ನಿಮ್ಮ ಹೊಲಕ್ಕೆ ಹೋತೆ, ಅದಕ್ಕೆ ಇವಾಗ ಮತ್ತೆ ಅರ್ಜೆಂಟಿಗೆ ರಾಖಿ ಮತ್ತೆ ಎಲ್ಲ ರೆಡಿ ಆಗಿದ್ರಲ್ಲ, ಕಟ್ಸ್ಬಿಡು ಅಂತಡಿ ಅಂತ ಸುಮ್ಮನಾದ್ನಿ. ಇವಾಗ ಅದು ತಿನ್ನು, ಒಂದ್ ಸ್ವಲ್ಪ ತಿನ್ನು, ಬಾಳೆನ್ ಬೇಡ. ಆಮೇಲೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ನೀನು. ಐ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಜ್ಜಿ. ತಿಂತೀನಿ ಪುಟ್ಟಿ. ಅಂತೂ ಇಂತೂ ಸುರ ಸುಂದರಂಗ ರಾಖಿ ಕಟ್ಸ್ಕೊಂಡವ. ಏನು ಒಂದ ಎರಡ ರಾಖಿ ಕಟ್ಸ್ಕೊಳ್ಳೋ ಮಟ ಅವನಿಗೆ ರಾಖಿ ಕಟ್ಸಾಕ ನಮ್ಗೆ ಸಾಕು ಹೋಗೋತವ ಇವ. ಆತಾತ ಎಷ್ಟು ಚಂದ ಅದ್ರ ಕಡತಾರ ನೋಡವ ನನ್ನ ಮೊಮ್ಮಕ್ಳು. ನಂದ ದೃಷ್ಟಿ ಹಾಕಿತವ.
ದೃಷ್ಟಿ ತೆಗ್ದು ಓಕಳಿ ತೆಗ್ದಾಕ್ತೀನಿ ತಡಿಯವ. ಯಾರ ದೃಷ್ಟಿನೂ ಬೇದೆ ಇರ್ಲವ ನನ್ನ ಮೊಮ್ಮಕ್ಕಳ ಮ್ಯಾಗ. ಗಂಗಾ ಇದು ಆರತಿ ತಟ್ಟೆ ಮತ್ತೆ ತಡಿ ಕುಂಕುಮದಲ್ಲಿ ಇಡ್ತೀನಿ. ಅಜ್ಜಿ ಆಯ್ತಾ, ನಾನು ಆಟ ಆಡಕ್ ಹೋಗ್ತೀನಿ. ಇರು, ಈಗ ಅದ್ರ ರಾಖಿ ಕಟ್ಸ್ಕೊಂಡಿ ಒಂದ್ ಸ್ವಲ್ಪ ಹೊತ್ತು ಮನ್ಯಾಗಿದ್ದೆ, ಆಮ್ಯಾಗ ಹೋಗುವಂತೆ ಗಪ್ಪಿರ್. ಈಗ ಅರ್ಜೆಂಟ್ ಏನಿಲ್ಲ, ಆಟ ಆಡಕ್ ಹೋಗೋದೆ. ರಾಖಿ ಕಟ್ಸ್ಕೊಂಡೆ ಏನ್ ಕೊಡ್ತೀನಿ ನಿಮ್ಮ ಅಕ್ಕಂಗೆ? ನಾನೇನು ಕೊಡ್ಲಿ? ನನ್ನ ಹತ್ರ ಏನೂ ಇಲ್ಲ ಅಜ್ಜಿ. 1 ರೂಪಾಯಿ ಇತ್ತು, ಮುಂಜಾನೆ ಹೋಗಿ ತಿಂದು ಬಂದಿ ನಾನು. ಏನಂತ 1 ರೂಪಾಯಿ ಕೊಡ್ತಿದ್ದೆ? ಅಯ್ಯೋ ತಡಿ, 100 ರೂಪಾಯಿ ತಡಿ ಕೊಡ್ತೀನಿ. ಹೋದ ವರ್ಷ ಎಲ್ಲ 20 ರೂಪಾಯಿ 10 ರೂಪಾಯಿ ಹಂಗ ಕೊಟ್ಟಿ. ಪಾಪ ಈ ವರ್ಷ 100 ರೂಪಾಯಿ ಕೊಡುವಂತೆ ತಡಿ. ಎಲ್ಲೈತದ ಅಡಿಕೆ ಚೀಲ? ಪುಟ್ಟಿ, ಅಜ್ಜಿ ನಿಮ್ಗೆ 100 ರೂಪಾಯಿ ಕೊಡ್ತೈತಂತ. ಇಬ್ರು ಸಮ ಮಾಡ್ಕೊಳ್ಳೋಣ. ರಾಖಿ ಹಬ್ಬ ಕೊಟ್ಟಿರೋದು ಹಂಗೆಲ್ಲ ಇಸ್ಕೋಬಾರ್ದು ಗುಂಡ. ಹೌದಾ? ಯಾರು ಹೇಳಿದ್ರು? ಗಂಗಾ ಇಟ್ಕೊಳವ, ಇದು 100 ರೂಪಾಯಿ ತಗೋತೇನೆ ತಡಿ. ಪಾಪ ವರ್ಷ 20 ರೂಪಾಯಿ 10 ರೂಪಾಯಿ ಅಷ್ಟ ಕೊಡತ್ತಿದ್ದ ಅವನು. ಈ ವರ್ಷ 100 ರೂಪಾಯಿ ಕೊಡೋನ್ ತಡಿ ಪಾಪ ಪುಟ್ಟಿಗೆ. ಬ್ಯಾಡಿರ್ರಿ ಅತ್ತೆ, ನಾನೊಂದು ಪುಟ್ಟಿ ಕೊಡಾಕಂತಾನ ಗಿಫ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಾಗ ಪಟ್ನಕ್ಕೆ ಹೋದಾಗ ಒಂದು ನೆಕ್ಲೆಸ್ ತಗೊಂಡು ಬಂದಿರೋದಿತ್ರಿ, ಅದು ಹೊಸಾದ ಇತ್ತು. ಅದಕ್ಕೆ ಇವ್ರು ತಂದಿರೋ ಗಿಫ್ಟ್ ಅವೆಲ್ಲ ಇದ್ದು ಅಲ್ರಿ ಕವರ್, ಅದು ಪ್ಯಾಕ್ ಮಾಡಿ ಚಂದಾಗಿ ನೀಟಾಗಿ ಮಾಡಿ ಇಟ್ಟಿದ್ದೆ ರೀ ಮುಂಜಾನೆ. ಇರ್ರಿ ಕೊಡ್ತೀನಿ. ಹೌದಾ? ಅದು ಯಾವಾಗ ಮಾಡ್ದೇವ ಇಷ್ಟು ಕೆಲಸದ ಮಧ್ಯೆ? ಆತದವ, ತಗೊಂಡ್ ಹೋಗಿ ನೋಡೋಣ ಹೆಂಗ್ ಮಾಡಿದೆ ಅದು. ತಗೊಂಡ್ ಬರ್ತೀನಿ ರೀ. ಪುಟ್ಟಿ ಅಕ್ಕ, ಏನೈತಿದ್ರಾಗ? ಏನೋ ಗೊತ್ತಿಲ್ಲ ಗುಂಡ. ಹೌದಾ? ಏನಿರ್ಬೇಕಿದ್ರಾಗ? ಪುಟ್ಟಿ ಅಕ್ಕ, ನಾನು ಓಪನ್ ಮಾಡ್ತೀನಿ ಪ್ಲೀಸ್. ಇಲ್ಲ ಗುಂಡ, ನೀನ್ ಗಿಫ್ಟ್ ಕೊಟ್ರೆ ನಾನು ಓಪನ್ ಮಾಡ್ಬೇಕು. ಬೇಕಿದ್ರೆ ಕೇಳಿ ನೋಡ ಅಮ್ಮಂಗ. ಅಮ್ಮ, ಇವನ್ ಓಪನ್ ಮಾಡ್ತಾನಂದ್ ಗಿಫ್ಟ್. ನೋಡಿ ಎಲ್ಲಾದ್ರಾಗೂ ಕಿತಾಪತಿ ನಾವ ಇವಂದೆ. ಏನ್ ಹೇಳ್ಬೇಕು ಗುಂಡ? ಈಗ ನೀನ್ ರಾಖಿ ಕಟ್ಸ್ಕೊಂಡೆ ಅಪ್ಪಯ್ಯ ಅಂದ್ರೆ ನೀನ್ ಪ್ರೀತಿಯಿಂದ ಕೊಡಾತಿ ನಿಮ್ಮ ಅಕ್ಕಂಗ. ಅವಳ ಓಪನ್ ಮಾಡ್ಬೇಕಾದ್ ನೀನ್ ಹಂಗೆಲ್ಲ ಓಪನ್ ಮಾಡಂಗಿಲ್ಲ. ಮತ್ ನೀನ್ ಓಪನ್ ಮಾಡಿದ್ರೆ ಏನ್ ಮಾಡ್ದಂಗತ್ತೆ? ಹೌದಾ? ಆತಜ್ಜಿ, ಕೊಡ್ತೀನಿ ತಗೋ. ಪುಟ್ಟಿ ತಗೋ, ನೀನು ಓಪನ್ ಮಾಡಿ. ಐ, ಯಾವ್ದೋ ಬಾಕ್ಸ್ ಐತ್ ಪುಟ್ಟಿ, ಜಲ್ದಿ ಓಪನ್ ಮಾಡಿ ನೋಡೋಣ ಏನೈತೆ. ಅವಳಕ್ಕಿಂತ ಅವನಿಗ ನೋಡೋ ಆತರ ಬಾಳ ಐತಡಿ. ಐ, ನೆಕ್ಲೆಸ್ ಐತೆ. ನೆಕ್ಲೆಸ್ ಆಯ್ತಾ? ನಾನ್ ಚಾಕ್ಲೇಟ್ ಅನ್ಕೊಂಡಿದ್ದೆ. ಹೌದಾ? ಇಲ್ಲ, ನೆಕ್ಲೆಸ್ ಇದೆ. ಪುಟ್ಟಿ ಹೆಂಗೈತಿ ಗಿಫ್ಟ್? ಸೂಪರ್ ಆಗೈತಮ್ಮ. ಗಿಫ್ಟ್ ತಗೊಂಡ್ರಿ ಎಲ್ಲ ಆತ. ಈಗ ನಿಮ್ಮ ಅಮ್ಮನ ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬರ್ರಿ. ಆತಜ್ಜಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೀವ್ರಿಪ್ಪ. ಇವತ್ತಿನ ರಕ್ಷಾ ಬಂಧನ ಹಬ್ಬದ ವಿಡಿಯೋ ಹೆಂಗ ಅನಿಸ್ತ್ರಿ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗ ನನ್ನ ಪ್ರೀತಿಯ ಎಲ್ಲ ಸಹೋದರರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ಕಥೆಯನ್ನ ಇಲ್ಲಿಗ ಮುಗಿಸಾತೀವ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗ ಹೈ ಫ್ರೆಂಡ್ಸ್ ಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್.